ನಿನ್ನೆ ನಡೆದ ಕೇಂದ್ರ ಬಜೆಟಿನ ಒಂದು ರಿಪೋರ್ಟ್ ನಮ್ಮ ಕರ್ನಾಟಕಕ್ಕೆ ಶೂನ್ಯನೇ ಅಂತ ಹೇಳ್ಬೋದು. 2 ರೈಲ್ವೆಗಳನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಕರ್ನಾಟಕ ಕೊಟ್ಟಿಲ್ಲ. ಯಾಕಪ್ಪ ಅಂದ್ರೆ ಮಲ್ತಾಯಿ ಧೋರಣೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈ ಕೇಂದ್ರದಲ್ಲಿ ನಮ್ಮ ರಾಜ್ಯದಿಂದ ಹೋಗುವಂತ GST ಕೂಡ ಇಲ್ಲಿವರೆಗೆ ಅವರು ವಾಪಸ್ ಕೊಟ್ಟಿಲ್ಲ ಬಜೆಟ್ದಲ್ಲಿ. ಮೊಟ್ಟ ಮೊದಲನೇದು. ಎರಡನೇದೇನಪ್ಪಾ ಅಂತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಶೂನ್ಯ ಬಜೆಟ್ ಅದು. ಮತ್ತೆ ನೋಡಿ ನಮ್ಮ ಕಲಬುರಗಿಯಲ್ಲಿ ಆಗಿರ್ಬೋದು, ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಅಭಿವೃದ್ಧಿ ಪಡಿಸಿದ್ರು, ಆ ಅಭಿವೃದ್ಧಿ ಬಿಟ್ಟರೆ ಇಲ್ಲಿವರೆಗೆ ಕೇಂದ್ರದಿಂದ ಯಾವುದೇ ರೀತಿ ಬಜೆಟ್ ನಮ್ಮ ಜಿಲ್ಲೆಗಳಿಗೆ ಬಂದಿಲ್ಲ. ಇವಾಗ ESI ಹಾಸ್ಪಿಟಲ್ ಇದೆ. ಆ ESI ಹಾಸ್ಪಿಟಲ್ ಅಭಿವೃದ್ಧಿ ಪಡಿಸೋ ಸಲುವಾಗಿ ಭಾರತ ದೇಶದಲ್ಲೇ ಒಂದು ದೊಡ್ಡ ESI ಹಾಸ್ಪಿಟಲ್ ಅಂತ ಖರ್ಗೆ ಸಾಹೇಬರ ತಮ್ಮ ಕೇಂದ್ರ ಮಂತ್ರಿ ಆದಾಗ ಈ ಒಂದು ESI ಹಾಸ್ಪಿಟಲ್ ನಮ್ಮ ಜನರಿಗೆ ಅನುಕೂಲ ಆಗಲಿ, ಯಾಕಂದ್ರೆ ಲೇಬರ್ ಸೆಷನ್ ಬಹಳ ಇದಾರೆ ಅಂತ ಹೇಳ್ಬಿಟ್ಟು ಒಂದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಂದಿರುವಂತ ಒಂದು ESI ಹಾಸ್ಪಿಟಲ್ ಆಗಿರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಅಂತ ಅಭಿವೃದ್ಧಿ ಪಡಿಸುವಂತ ಕೆಲಸ ಕೇಂದ್ರದಲ್ಲಿ ಯಾವುದೇ ರೀತಿ ಆಗಿಲ್ಲ. ಅದು ಯಾಕಪ್ಪ ಅಂದ್ರೆ ಸಣ್ಣ ಮಟ್ಟದ ಹೆಸರುಗಳಲ್ಲ. ESI ಹಾಸ್ಪಿಟಲ್ ಭಾರತ ದೇಶದಲ್ಲಿ 1ನೇ ಅಥವಾ 2ನೇ ಸ್ಥಾನದಲ್ಲಿ ಬರುತ್ತೆ. ಅದಕ್ಕೂ ಕೂಡ ಇವ್ರು ಯಾವುದೇ ರೀತಿ ಬಜೆಟ್ ಕೊಟ್ಟಿಲ್ಲ. ಅದು ಏಮ್ಸ್ ಮಾಡ್ಬೇಕಾಗಿತ್ತು, ಅದಕ್ಕೂ ಕೂಡ ಇನ್ನ ಏನು ಮಾಡಿಲ್ಲ. ಒಂದಾಯ್ತು. ಇನ್ನೊಂದು ಯಾವ ರೀತಿಯಪ್ಪ ಅಂದ್ರೆ ಕಟ್ಟಕರ ವ್ಯಕ್ತಿಗಳಾಗಿರ್ಬೋದು, ಹಿಂದುಳಿದವರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ಒಂದು ಐಟಮ್ ಅನ್ಕೋ, ಈಗ ಯಾವುದೇ ಒಂದು ದಿನಚರಿ ದಿವಸಗಳೇನಿರುತ್ತೆ, ತಗುವಂತ ಐಟಮ್ಗಳಿರುತ್ತೆ. ಒಂದು ರೀತಿ ಏರ್ಸುವಂತದ್ದು ಮಾಡಿದ್ದಾರೆ, ಇನ್ನೊಂದು ಕಡೆ ಇಳಿಸುವಂತದ್ದು ಮಾಡಿದ್ದಾರೆ. ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಇವತ್ತು ಮಿಡಿಲ್ ಕ್ಲಾಸ್ ಇರ್ಬೋದು, ಲೋ ಲೆವೆಲ್ ಇರ್ಬೋದು, ಹೈ ಲೆವೆಲ್ ಜನಾಂಗ ಇರ್ಬೋದು, ಎಲ್ಲರಿಗೂ ಕೂಡ ಅವರು ಕೊಟ್ಟಿರುವಂತ ಬಜೆಟ್ ನಲ್ಲಿ ಎಲ್ಲಾ ಚೀಸು ಡೈಲಿ ಬೇಕಾಗಿರುತ್ತೆ. ಅದು ಒಂದು ರೀತಿ ಈ ಕಡೆ ಒಂದು ರೂಪಾಯಿ ಹೆಚ್ಚು ಕೊಡ್ತಾ ಹೋಗ್ಬೇಕು, ಈ ಕಡೆ ₹1 ಕಡಿಮೆ ಅಂತ. ಸೊ ಇವ್ರ ಬಜೆಟ್ ಜನರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ? ಯಾವುದೇ ರೀತಿ ಗರೀಬರಿಗೆ ಅನುಕೂಲ ಆಗುವಂತ ಬಜೆಟೇ ಅಲ್ಲ ಇದು. ಈ ಬಜೆಟ್ ಶೂನ್ಯ ಬಜೆಟ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಈ ಕೇಂದ್ರ ಸರ್ಕಾರಕ್ಕೆ. ಇವಾಗ ನೋಡಿರ್ಬೋದು, ಈ 2014ರಲ್ಲಿ ಏನು ನಮ್ಮ ದಿನನಿತ್ಯ ನಡೆಯುವಂತ ಇವು ಅವೆಲ್ಲ ಒಟ್ಟು ಕೂಡ ₹10 ಚೀಸ್ ₹100 ಬಂದು ಮುಟ್ಟಿದೆ. ಇವತ್ತು ಉದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ 2 ಕೋಟಿ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ 2 ಉದ್ಯೋಗ ಕೂಡ ನಿನ್ನ ಕೊಟ್ಟಿಲ್ಲ. ಇವತ್ತು ಪ್ರಧಾನಮಂತ್ರಿಗಳು ಆಗಿರ್ಬೋದು, ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ. ಇವತ್ತು ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ. ಯಾವುದೇ ಒಂದು ಗರೀಬ್ ಜನರಿಗಾಗಿರ್ಬೋದು, ಮಿಡಿಲ್ ಕ್ಲಾಸ್ ಜನರಿಗಾಗಿರ್ಬೋದು ಇದು ಅನುಕೂಲ ಇಲ್ಲ. ಯಾರಿಗದಪ್ಪ ಇವೆಲ್ಲ ಅನುಕೂಲಪ್ಪ ಅಂತಂದ್ರೆ ಏನು ಅದಾನಿ ಅಂಬಾನಿ ಅಂತವ್ರಿಗೆ ಇದು ಅನುಕೂಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.